ಚಿತ್ರ ಬಗ್ಗೆ ಎಲ್ಲರೂ ಮಾತಾಡ್ತಿದ್ದಾರೆ. ನಾನು ಭಗವಂತನಲ್ಲಿ ಬೇಡೋದೊಂದೇ, ಮಾಧ್ಯಮಗಳ ಮೂಲಕ ಕನ್ನಡ ಚಿತ್ರ ರಸಿಕರಿಗೆ ಬೇಡ್ಕೊಳ್ಳೋದು, ಸ್ಟ್ರಾಂಗ್ ನಮಸ್ಕಾರ ಹೇಳ್ತಾ ಬೇಡ್ಕೊಳ್ಳೋದು, ದಯವಿಟ್ಟು 10ನೇ ತಾರೀಕು ರಿಲೀಸ್ ಆಗ್ತಿರೋ ಈ ಚಿತ್ರವನ್ನು ಚಿತ್ರಮಂದಿರದ ಒಳಗೆ ಬಂದೇ ನೋಡಿ, ನಿಮ್ಮ ಅನಿಸಿಕೆಗಳನ್ನು ಹೇಳಿ. ಚೆನ್ನಾಗಿದ್ರೆ ಕೈತಟ್ಟಿ, ಚೆನ್ನಾಗಿಲ್ಲ ಅಂದರೆ ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡ್ಬೋದಾಗಿತ್ತು, ಮುಂದೆ ಮಾಡಿ ಅಂತ ಹೇಳಿ ಅಂತ ನಾನು ನಿಮ್ಮೆಲ್ಲ ಬೇಡ್ಕೊಳ್ತೀನಿ. ಭಗವಂತನ ನಾನು ಪ್ರಥಮ ಬಾರಿ ಬೇಡೋದು ಏನಪ್ಪ ಅಂದರೆ, ನಮಗೆ ನಿರ್ಮಾಪಕ ಉಳಿಬೇಕು. ಯಾಕಂದರೆ ಅವ್ರು ಹಾಕಿದ ಅನ್ನ ತಿನ್ಕೊಂಡೆ ನಾನು, ನಮ್ಮ ಸಂಸಾರ, ಎಲ್ಲರೂ ನಮ್ಮ ಚಿತ್ರರಂಗದ ಸಂಸಾರ. ಅವರಿದ್ರೇ ಚಿತ್ರರಂಗ. ಆಮೇಲೆ ಸ್ಟಾರ್ಗಳು, ಸ್ಟಾರ್ ಡೈರೆಕ್ಟರ್ಗಳು ಎಲ್ಲ. ಈ ಚಿತ್ರ ಸಿಲ್ಕ್ ಮಂಜುನಾಥ್ ಅವ್ರು ಮಾಡಿದ್ರು. ಈ ಚಿತ್ರ ಅವರೇ ಮಾಡಿದಂಥ ಊಟೇಂದ್ರ ಅವ್ರನ್ನ ಹಾಕೊಂಡು ಮಾಡಿದಂಥ ಈ ಚಿತ್ರಕ್ಕೆ ಅಷ್ಟೇ ಚೆನ್ನಾಗಿ ಹೋಗಲಿ, ಅದರಲ್ಲಿ ಗಳಿಸಿದ ಹಣಕ್ಕಿನ ಜಾಸ್ತಿ ಈ ಚಿತ್ರದಲ್ಲಿ ಗಳಿಸ್ಲಿ. ಯಾಕಂದರೆ ನಿರ್ಮಾಪಕ ಉಳಿಬೇಕು. ಒಂದು ಚಿತ್ರ ಸಕ್ಸಸ್ ಆದರೆ ಅವನು 2 ಚಿತ್ರಕ್ಕೆ ಮುಹೂರ್ತ ಮಾಡ್ತಾನೆ. ಅದರಲ್ಲಿ 100 ಸಂಸಾರಗಳು ಸಂತೋಷದಿಂದ ಹೊಟ್ಟೆ ತುಂಬಿಸ್ಕೊಂಡು ಚಿತ್ರರಂಗದಲ್ಲಿ ಉಳಿತಾರೆ. ಹಾಗೆ ಚಿತ್ರದಲ್ಲಿ ನಟಿಸಿರೋ ಆದಿತ್ಯ, ನನಗೇನಪ್ಪ ಒಂದೇ ದುಃಖ ಅಂದರೆ, ಡೆಡ್ಲಿ ಸಿನಿಮಾ ಬಂದಾಗ ನಾನು ಫೋನ್ ಮಾಡಿ ಹೇಳಿದೆ, ಚಿನ್ನ ಸ್ಟಾರ್ ಇಸ್ ಬಾರ್ನ್. ಅದಾದ ನಂತರ ಅದರಷ್ಟೇ ಚೆನ್ನಾಗಿ ಎದೆಗಾರಿಕೆ ಅಂತೇಳಿ ನಮ್ಮ ಅಗ್ನಿಶ್ ಇದ್ದವರು ಮಾಡಿದಂಥ ಚಿತ್ರ, ಅದರಲ್ಲಿ ಅದ್ಭುತವಾಗಿ ನಟಿಸಿದ್ರು. ಎಲ್ಲದಕ್ಕಿಂತ ಹೆಚ್ಚಾಗಿ ಅವ್ರ ತಂದೆ ರಾಜೇಂದ್ರ ಸಿಂಗ್ ಬಾಬು ಅವರು ಹೇಳಿದ್ದಾರೆ, ಮಹಾಭಾರತದಲ್ಲಿ ದ್ರೋಣಾಚಾರ್ಯ ಹೇಗಿದ್ರು, ಆ ಕನ್ನಡ ಚಿತ್ರರಂಗದಲ್ಲಿ ರಾಜೇಂದ್ರ ಸಿಂಗ್ ಬಾಬು ಅವರು. ಯಾಕಂದರೆ ಅವರ ನೆರಳಲ್ಲಿ ಬಂದ ಕಲಾವಿದರಾಗಿರ್ಬೋದು, ತಂತ್ರಜ್ಞರಾಗಿರ್ಬೋದು, ಎಲ್ಲರೂ ಸೂಪರ್ ಹಿಟ್. ಚಿಕ್ಕ ಚಿಕ್ಕ ಮಕ್ಕಳನ್ನು ಮಾಡಿ ಸಿಂಹದ ಮರಿ ಸೈನ್ಯ ಮಾಡ್ತಾರೆ, ಸೂಪರ್ ಹಿಟ್. ಚಿಕ್ಕ ಚಿಕ್ಕ ಮಕ್ಕಳನ್ನ ಇಟ್ಕೊಂಡು ನಾಗಲೋಡ ಮಾಡ್ತಾರೆ, ಸೂಪರ್ ಹಿಟ್. ಸಾಹಸ ಸಿಂಹ ಅಂತ ಬಿರುದು ತಗೊಂಡು ಕಮರ್ಷಿಯಲ್ ಚಿತ್ರಗಳನ್ನೇ ಮಾಡ್ತಿದ್ದ ವಿಷ್ಣುವರ್ಧನ್ ಜಿಯವ್ರನ್ನ ಹಾಕ್ಕೊಂಡು ಒಂದು ನವಿರಾದ ಪ್ರೇಮ ಕಥೆ ಮಾಡ್ತಾರೆ, ಅದ್ಭುತವಾದ ಹಾಡುಗಳನ್ನು ಕೊಡ್ತಾರೆ, ಅದು ಸೂಪರ್ ಡೂಪರ್ ಹಿಟ್. ಯಾರೂ ಸರಿಯಾಗಿ ನಾಯಕ ನಟನನ್ನಾಗಿ ಉಪಯೋಗಿಸ್ಕೊಳ್ಳೋದ ಅಂಬರೀಷ್ ಜಿಯವ್ರನ್ನ ಕರೆದು ಪ್ರೊಡ್ಯೂಸರ್ಸ್ಗೆ ಹೇಳ್ತಾರೆ, ನನ್ನನ್ನು ನಂಬಿ ದಯವಿಟ್ಟು ಈ ಕಥೆಗೆ ನಾನು ಚೆನ್ನಾಗಿ ಸೂಟ್ ಆಗ್ತಾನೆ, ಹೈಟು, ಪರ್ಸನಾಲಿಟಿ, ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ಗೆ ಭಾಳ ಒಪ್ಪುತ್ತೆ, ನನ್ನ ನಂಬಿ ಈ ಪಿಕ್ಚರ್ ಹಿಟ್ ಆಗುತ್ತೆ ಅಂತ ಹೇಳಿ ಆ ಸಿನಿಮಾ ಮಾಡ್ತಾರೆ. ಆ ಸಿನಿಮಾ ಕಾಂಟ್ರವರ್ಸಿ ಆಗುತ್ತೆ, ಕೋರ್ಟ್ಗಳಲ್ಲಿ ಕೇಸ್ ಬೀಳುತ್ತೆ, ಚಿತ್ರ ರಿಲೀಸ್ ಆಗೋದೇ ಡೌಟ್ ಅನ್ನಿಸ್ತಾರೆ, ನಿರ್ಮಾಪಕರು ತಲೆ ಚಚ್ಕೊಳ್ತಿರ್ತಾರೆ. ಚಿತ್ರ ರಿಲೀಸ್ ಆಗುತ್ತೆ, ಸೂಪರ್ ಡೂಪರ್ ಹಿಟ್. ಓವರ್ ನೈಟ್ ರೆಬಲ್ ಸ್ಟಾರ್ ಇಸ್ ಬಾರ್ನ್. ಅದಷ್ಟೇ ಮಾತ್ರ ಅಲ್ಲ, ಆ ಚಿತ್ರವನ್ನು ಭಾರತದ ಮುಖ್ಯ ಚಿತ್ರ ನಿರ್ಮಾಪಕರು ಮುಖ್ಯ ಭಾಷೆಗಳಲ್ಲಿ, ಅಂದರೆ ತೆಲುಗು, ತಮಿಳು, ಹಿಂದಿ ಎಲ್ಲ ಭಾಷೆನಲ್ಲೂ ರೀಮೇಕ್ ಆಗುತ್ತೆ. ಅಂತಹ ಒಬ್ಬ ದ್ರೋಣಾಚಾರ್ಯ, ಅವ್ರ ಪಿಕ್ಚರ್ನಲ್ಲಿ ನಾನು ಸತತವಾಗಿ ಮಾಡಿದ್ದೀನಿ. ಅವರು ನಿರ್ದೇಶನ ಮಾಡಿರ್ಬೋದು, ಇಲ್ಲ ಮಾಡದೇ ಇರ್ಬೋದು, ಅವರ ಸಂಸ್ಥೆಯ ಚಿತ್ರಗಳಲ್ಲಿ ನಾನು ಇರಲೇಬೇಕು. ಎಷ್ಟೋ ಸಾರಿ ಆ ಪಾಪಣಿ ಅಂತ ಇದ್ರು, ಕತೆ ಡಿಸ್ಕಸ್ ಮಾಡುವಾಗ ಡೈರೆಕ್ಟ್ರಿಗೆ ಒಂದಿರುತ್ತೆ, ಇವ್ರನ್ನ ಹಾಕೊಳ್ಳೋದು ಚೆನ್ನಾಗಿರುತ್ತೆ ಅಂತೇಳಿ. ಒಂದು ಚಿತ್ರದಲ್ಲಿ ಹೇಳಿದಾಗ, ಸರ್ ದಯವಿಟ್ಟು ಕ್ಷಮಿಸಿ, ನಾವು ಬೇಕಾದ್ರೆ ಹೀರೋನ್ ಚೇಂಜ್ ಮಾಡ್ತೀವಿ, ಆದರೆ ನಮ್ಮ ಪಿಕ್ಚರ್ನಲ್ಲಿ ಕೀರ್ತಿರಾಜ್ ಅವ್ರನ್ನ ಚೇಂಜ್ ಮಾಡಲ್ಲ, ಅವ್ರೇನು ಮಾಡಬೇಕು ಈ ಪಾತ್ರ ಅಂತ ಹೇಳಿ ಅಷ್ಟೊಂದು ಇದು ಪ್ರೀತಿ, ವಿಶ್ವಾಸ. ಜೈ ಜಗದೀಶ್ ಇದ್ದಾರೆ ಇಲ್ವಾ, ಹೊರಟ್ಬಿಟ್ರು. ಅಯ್ಯೋ, ಅವರು ಅಷ್ಟೇ, ನನ್ನ ಪಿಕ್ಚರ್ ಏನಿರ್ಬೇಕಪ್ಪ
ನೀನು ಮಾಡುವಾಗ ಅದು ಯಾವುದೇ ಅಲ್ಲಿ ಕಳ್ಳ ಮಳ್ಳ ಇರ್ಬೋದು ಪ್ರೇಮ ಇರ್ಬೋದು ಅದರಲ್ಲಿ ನೋಡೋದು. ಇಷ್ಟನ್ನು ಹೇಳ್ತಾ ಈ ಚಿತ್ರದಲ್ಲಿ ಕೆಲಸ ಮಾಡಿರೋ ಎಲ್ಲ ತಂತ್ರಜ್ಞರು, ಸ್ಪೆಷಲ್ ಆಗಿ ನಮ್ಮ ನಿರ್ದೇಶಕರು ರಂಜನ್ ಶಿವರಾಮ್, ಅವ್ರ ಜೊತೆ ನಾನು ಅವ್ರ ಅಸಿಸ್ಟೆಂಟ್ ಆಗಿದ್ದಾಗ ಶರಣ್ ಅಭಿನಯದ ಒಂದು ಸೂಪರ್ ಡೂಪರ್ ಹಿಟ್ ಚಿತ್ರ ವಿಕ್ಟ್ರಿ, ಅದರಲ್ಲಿ ನಾನೊಂದು ಮುಖ್ಯ ಭೂಮಿಕೆಯಲ್ಲಿದ್ದೆ. ಅವರು ನಡ್ಕೊಳ್ತಿದ್ದ ರೀತಿ, ಅವರ ಚುರುಕುತನ ನೋಡಿ ಇವರು ಆದಷ್ಟು ಬೇಗ ನಿರ್ದೇಶಕರೇ ಅಂತ ನನಗಾಗಲೇ ಅನಿಸಿತ್ತು. ಸ್ವಲ್ಪ ತಡವಾಯಿತು, ಪರವಾಗಿಲ್ಲ, ಲೇಟಾಗಿ ಬಂದರು, ಲೇಟೆಸ್ಟಾಗಿ ಬಂದಿದ್ದಾರೆ. ಚಿತ್ರ ಸೂಪರ್ ಹಿಟ್ ಆಗಿರೋ, ಈ ಕೆಲ ದಿನಗಳಲ್ಲಿ ಸೂಪರ್ ಹಿಟ್ ಆಗಿರೋ ಯಾವುದೇ ಲ್ಯಾಂಗ್ವೇಜ್ ಚಿತ್ರದಿಂದ ಕಮ್ಮಿ ಇಲ್ಲ ಅನ್ನೋ ರೀತಿ ಚಿತ್ರನ ಚಿತ್ರೀಕರಿಸಿದ್ದಾರೆ. ಭಗವಂತ ಅವ್ರು ಒಳ್ಳೇದು ಮಾಡಲಿ, ಅವರ ಬತ್ತಳಿಕೆಯಿಂದ ಒಳ್ಳೊಳ್ಳೆ ಚಿತ್ರಗಳು ಹೊರಗೆ ತರಲಿ ಅಂತ ಭಗವಂತನಲ್ಲಿ ಬೇಡ್ತೀನಿ. ಹಾಗೂ ಸಂಗೀತ ನಿರ್ದೇಶಕರು ಬಹಳ ಚೆನ್ನಾದ ರಾಗ ಸಂಯೋಜನೆ ಮಾಡಿದ್ದಾರೆ. ಕ್ಯಾಮ್ರಾಮನ್ ವರ್ಕ್ ಇಸ್ ಸೂಪರ್, ಎಡಿಟರ್ ಇಸ್ ಫ್ಯಾಂಟಾಸ್ಟಿಕ್, ಗಾಡ್ ಬ್ಲೆಸ್. ಎಲ್ಲ ಒಳ್ಳೆಯ ಗುಣಗಳನ್ನು ನೋಡಲ ಈ ಚಿತ್ರ ಸೂಪರ್ ಹಿಟ್ ಆಗುತ್ತೆ ಅನ್ನೋ ನಂಬಿಕೆ ಇದೆ. ಜೈ ಟೆರರ್. ಥ್ಯಾಂಕ್ ಯು.